ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅರ್ಚನೆ ಮಾಡಿಸೋದು ಏನಾದರೂ ಇದೆಯಾ? ಹೌದು ಅರ್ಚಕ್ರೆ, ಅವ್ರು ನನ್ನ ಮೈದ್ನ, ಇವಳು ನನ್ನ ತಂಗಿ. ಇವರಿಬ್ಬರ ಹೆಸರು ಅರ್ಚನೆ ಮಾಡಿ. ನಚಿಕೇತ್, ಅಂಜನಾ ಅಂತ. ಇವರಿಬ್ರು ಈಗಷ್ಟೇ ಮದ್ವೆ ಆಗಿದ್ದಾರೆ. ಅವರಿಬ್ರು ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ಅವ್ರ ಹೆಸರೇ ಅರ್ಚನೆ ಮಾಡಿ. ಗೊತ್ತಲ್ಲಮ್ಮ ಭೂಮಿ, ಇವ್ರು ಮದ್ವೆ ಮಾಡ್ಸಿದೆ ನಾನಲ್ವಾ? ನಿಮ್ಗೆ ಯಾರ ಹೆಸರಲ್ಲಾದ್ರೂ ಅರ್ಚನೆ ಮಾಡಿಸೋದಿದ್ರೆ ಒಂದೇ ಸಲ ಕೊಟ್ಟಿಗೆ ಹೇಳ್ಬಿಡಿ, ಮಾಡ್ಕೊಂಡ್ಬರ್ತೀವಿ. ಅಮ್ಮನ ಹೆಸರು ಸಂಗೀತ. ಬರೀ ದೀರ್ಘಾಯುಷ್ಯ, ನಮ್ಮ ಭಾವನ ಜೊತೆ ನಮ್ಮ ಅಕ್ಕ 100 ಕಾಲ ಸಂತೋಷವಾಗಿರ್ಲಿ ಅಂತ ಅರ್ಚನೆ ಮಾಡಿ. ನನ್ನ ಮಕ್ಕಳಿಗೆ ಯಾರು ಕೆಟ್ಟ ದೃಷ್ಟಿನೂ ಬೀಳದೆ ಅವ್ರು ಸುಖವಾಗಿರ್ಲಿ ಅಂತ ಅರ್ಚನೆ ಮಾಡಿ. ಚೆನ್ನಾಗಿದೆ ತಾಯಿ ನಿಮ್ ಕುಟುಂಬ. ಅವ್ರು ಚೆನ್ನಾಗಿರ್ಲಿ ಅಂತ ಇವ್ರು ಚೆನ್ನಾಗಿರ್ಲಿ ಅಂತ ಅವರು. ಪ್ರೀತಿ ವಿಶ್ವಾಸ ಅನ್ನೋದು ನಿಮ್ಮಲ್ಲಿ ತುಂಬಿ ತುಳುಕ್ತಿದೆ. ಈ ಸಂತೋಷ ಹೀಗೆ ನಿರಂತರವಾಗಿರ್ಲಿ ಅಂತ ಹೇಳಿ ಆ ದೇವರಲ್ಲಿ ಬೇಡ್ಕೊಂಡು ಇಡೀ ಕುಟುಂಬದ ಹೆಸರಲ್ಲೇ ಅರ್ಚನೆ ಮಾಡ್ಕೊಂಡ್ ಬರ್ತೀವಿ. ಕೊಡಿಮ್ಮ. ಅದ್ಯಮಯ ಪೂರ್ವೋಚರಣೆ ಒಳಶೇಷಣ ವಿಶಿಷ್ಟಾಯ ಮಸ್ಯಾಂ ಶುಭದಿದೋ ಸರ್ವೇಷಾಣಂ ಸಹ ಕುಟುಂಬಾಣಂ ಕ್ಷೇಮಸ್ಥೈರ್ಯ ವಿಜಯ ಭಯ ಆರೋಗ್ಯ ಅಭಿವೃದ್ಧಿ ಪುಷ್ಪಾರ್ಚನಂ ಕರ್ಮ ಕರಿಷ್ಯೇ. ನಿಮ್ ಕೈಯಿಂದ ನಾನು ತಿಂತ ಇರೋ ಕೊನೆ ತುತ್ತು ಸಾಹೇಬ್ರೆ, ತಿನ್ಸಿ. ಅರೆ ಲಕ್ಷ್ಮಕ್ಕ, ಭೂಮಿ, ಲಕ್ಷ್ಮಕ್ಕ ಯಾವಾಗ ಬಂದೆ? ಬಂದ 10 ನಿಮಿಷ ಆಯ್ತು. ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಪಲ್ಲವಿಯವ್ರು ಹೇಳಿದ್ರು, ಕಾಯ್ತಾ ಇದ್ದೆ. ಲಕ್ಷ್ಮಿ ಅವರೇ, ಚೆನ್ನಾಗಿದ್ದೀರಾ? ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ಅರೆ ಈಗ ನಿಂತಿದ್ದೀರಾ, ನಡಿ ಒಳಗೆ. ಅತ್ತೆ, ಒಂದ್ 5 ನಿಮಿಷ ಲಕ್ಷ್ಮಕ್ಕನ ಜೊತೆ ಮಾತಾಡ್ಕೊಂಡ್ ಬರ್ಲಾ? ಸರಿ ಮಾತಾಡಿ. ಅಕ್ಕ ತಂಗಿರ್ದೇನೆ ಸಿಕ್ಕಟ್ಟಿರ್ತ, ಬನ್ನಿ ಒಳಗೋಣ. ಆಯ್ತು, ಮಾತು ಮುಗಿಸ್ಕೊಂಡು ಒಳಗ್ ಬನ್ನಿ, ಸರಿನಾ? ಲಕ್ಷ್ಮಕ್ಕ, ನಾನು ಟ್ರೈನಿಂಗ್ ಹೋಗೋ ವಿಷಯ ನಿಮ್ಗೆ ಗೊತ್ತಲ್ವಾ? ಟ್ರೈನಿಂಗ್ ಅಲ್ಲಿ ಫೋನ್ ಬಿಡಲ್ವಂತೆ ಅಕ್ಕ. ಅದಕ್ಕೆ ನನ್ನ ಫೋನ್ ನೀವೇ ಇಟ್ಕೊಳ್ಳಿ. ಅಷ್ಟೇ ಅಲ್ಲ, ಇದು ನನ್ನ ATM ಕಾರ್ಡ್, ಇದನ್ನು ನೀವೇ ಇಟ್ಕೊಳ್ಳಿ. ಭೂಮಿ, ನಿಜ ಹೇಳು, ಖುಷಿಯಿಂದ ಈ ಮನೆನ ಬಿಟ್ಟು ಹೋಗ್ತಾ ಇದೀಯಾ? ಹೌದು ಅಂತ ಹೇಳಿದ್ರೆ ಅದು ಸುಳ್ಳಾಗತ್ತಕ್ಕ. ಸುಖ, ಸಂತೋಷ, ನೆಮ್ಮದಿ ನನಗೆ ಅಂತ ಒಂದು ಗುರ್ತು ಕೊಟ್ಟಿರೋದು ಈ ಮನೆ, ಈ ದೇವರ ಸನ್ನಿಧಿ ಮನೆ. ಅಷ್ಟೇ ಅಲ್ಲ ಅಕ್ಕ, ಅಪ್ಪ, ಅಮ್ಮ, ಅಣ್ಣ, ತಂಗಿ, ಬಂಧು ಬಳಗ ಎಲ್ಲವನ್ನು ಬಯಸದೆ ಈ ಮನೆ ನನಗೆ ಕೊಟ್ಟಿದೆ. ನಿಜ ಹೇಳ್ಬೇಕು ಅಂದ್ರೆ ಈ ಮನೆ ನನ್ಗೊಂಥರ ಬಯಸದೆ ಬಂದ ಭಾಗ್ಯ ಇದ್ದಾಗೆ. ಈ ಮನೆನ ಬಿಟ್ಟು ಹೋಗೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ ಲಕ್ಷ್ಮಕ್ಕ. ಇಷ್ಟೆಲ್ಲ ಸಿಕ್ಕಿರುವಾಗ ಯಾಕೆ ಬಿಟ್ಟೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಭೂಮಿ? ಸಂಸಾರ ಅಂದ್ಮೇಲೆ ಸಿಹಿನೂ ಇರುತ್ತೆ, ಕಹಿನೂ ಇರುತ್ತೆ. ಇದನ್ನ ಅನುಸರಿಸ್ಕೊಂಡು ಹೋದ್ರೇನೆ ಜೀವನ. ಸಂಸಾರ ಅನ್ಸ್ಕೊಳ್ಳೋದಕ್ಕೆ ಗಂಡ ಹೆಂಡತಿ ಆಗಿರ್ಬೇಕಲ್ವಾ ಲಕ್ಷ್ಮಕ್ಕ? ಅಂಜುವಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಹೇಬ್ರು ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು. ನಾನು ನನ್ನಮ್ಮನ್ನ ಕಾಪಾಡ್ಬೇಕು ಅಂತ ಸಾಹೇಬ್ರನ್ನ ಮದ್ವೆ ಆಗಕ್ ಒಪ್ಕೊಂಡೆ. ಅದು ಕಾಂಟ್ರಾಕ್ಟ್ ಮದ್ವೆ. ಇದೊಂಥರ ಸಮಯದ ಅಗತ್ಯ ಅನ್ನೋದ್ ಬಿಟ್ರೆ ಸಂಸಾರ ಅಲ್ಲ. ಮತ್ತೆ ನಿಮ್ಮಿಬ್ರು ಮನ್ಸಲ್ಲಿರೋ ಪ್ರೀತಿ ಇತ್ತು ಅಕ್ಕ, ಪ್ರೀತಿ ಇತ್ತು, ಆದ್ರೆ ಈಗಿಲ್ಲ. ಬಹುಶಃ ನಮ್ಮಿಬ್ರದ್ದು ನಿಜವಾದ ಪ್ರೀತಿನೇ ಅಲ್ಲ ಅನ್ಸುತ್ತೆ. ಏನ್ ಭೂಮಿ ಹೀಗೆ ಹೇಳ್ತಾ ಇದೀಯಾ? ಅಕ್ಕ, ಇವಳೊಬ್ಳು ಅನಾಥೆ. ಇವಳಿಗೆ ಯಾರು ಇಲ್ಲ ಅನ್ನೋ ಅನುಕಂಪದ ಮೇಲೆ ನಮ್ ಸಾಹೇಬ್ರಿಗೆ ನನ್ ಮೇಲೆ ಪ್ರೀತಿ ಹುಟ್ಟಿರ್ಬೇಕೇನೋ. ಅವ್ರ ಒಳ್ಳೆತನ ನೋಡಿ ನನಗ್ ಪ್ರೀತಿ ಹುಟ್ಟೇನೋ. ಅದನ್ ಬಿಟ್ಟು ಇಬ್ರು ಮನ್ಸು ಒಂದಾಗಿ ಪ್ರೀತಿ ಹುಟ್ಲಿಲ್ಲ ಅನ್ಸತ್ತೆ ಲಕ್ಷ್ಮಕ್ಕ. ಅದಕ್ಕೆ ನಮ್ ಪ್ರೀತಿ ಮೊಗ್ಗಾಗಿ ಉಳಿದು ಬಿಡ್ತು, ಹೂವಾಗಿ ಅರಳಿಲ್ಲ. ಹಾಗಾದ್ರೆ ನಿಮ್ಗೆ ಸಾಹೇಬ್ರ ಮೇಲೆ ಪ್ರೀತಿನೇ ಇಲ್ಲ ಅನ್ನೋ? ಇಲ್ಲ. ಈ ಮನೆ ಬಿಟ್ಟು ಬರ್ಬೇಕಾದ್ರೆ ಎಲ್ಲಾನು ಬಿಟ್ಟು ಬರ್ತೀಯಾ? ಅವ್ರ ಬೇಡ ಅಂದ್ಮೇಲೆ ಅವ್ರ ಕಟ್ಟಿರೋ ತಾಳಿ ಯಾಕೆ ನಿಂಗೆ ಭೂಮಿ? ಅವ್ರ ಕೈಗೆ ಕೊಟ್ಬಿಟ್ಟು ಬಂದ್ಬಿಡು, ತಗೊಳ್ಳಿ ಈ ತಾಳಿನ ಅಂತ. ಲಕ್ಷ್ಮಕ್ಕ, ನನ್ ಪ್ರಾಣ ಹೋದ್ರು ಸರಿನೇ, ನನ್ ಕುತ್ತಿಗೆಯಿಂದ ಈ ತಾಳಿ ನಾನು ತೆಗಿಯಲ್ಲ. ಯಾಕೆ ಭೂಮಿ? ಇದು ನಿಜವಾದ ತಾಳಿ ಅಲ್ವಲ್ಲ, ನಾಟಕದ ತಾಳಿ ತಾನೇ. ನಾನು ಯಾವತ್ತೂ ಆ ರೀತಿ ಅನ್ಕೊಂಡಿಲ್ಲ ಲಕ್ಷ್ಮಕ್ಕ. ಅವ್ರು ಯಾವ ಕ್ಷಣದಲ್ಲಿ ಈ ತಾಳಿ ಕಟ್ಟಿದ್ರು ಅವತ್ತಿಂದ ಇವತ್ವರೆಗೂ ಇದು ನನ್ನ ಪಾಲಿಗೆ ನಿಜವಾದ ತಾಳಿನೇ. ಸಾಹೇಬ್ರು ನನ್ ಗಂಡನೇ. ನನ್ ಪ್ರಾಣ ಇರೋವರೆಗೂ ಯಾವ್ದೇ ಕಾರಣಕ್ಕೂ ಈ ತಾಳಿ ನಾನು ತೆಗಿಯಲ್ಲ. ಯಾಕೆ ಭೂಮಿ ಬಿಟ್ಟು ಬರ್ತಿದ್ಯಾ ಅವ್ರನ್ನ? ಅವ್ರಿಗೆ ನನ್ ಬೇಕಾಗಿಲ್ಲ ಲಕ್ಷ್ಮಕ್ಕ. ಏನೋ ಅಮ್ಮನ್ ಬಲವಂತಕ್ಕೆ ನನ್ನ ಸಹಿಸ್ಕೊಂಡಿದಾರಷ್ಟೇ. ಅಷ್ಟೆಲ್ಲ ಲಕ್ಷ್ಮಕ್ಕ, ಪದೇ ಪದೇ ಅದನ್ನ ಹೇಳಿ ನನಗೆ ನೆನಪಿಸ್ತಾನೆ ಇರ್ತಾರೆ. ನೀನೇ ಹೇಳು ಲಕ್ಷ್ಮಕ್ಕ, ಬೇಡದೆ ಇರೋ ವಸ್ತು ಆಗಿ ಎಷ್ಟ್ ದಿನ ಅಂತ ನನಗೆ ನಾನೇ ಶಾಪ ಹಾಕೊಂಡ್ ಬದುಕಕ್ಕಾಗತ್ತೆ? ಅದಕ್ಕೆ ಅಕ್ಕ, ಹೇಗೋ ಈ ಟ್ರೈನಿಂಗ್ ಅನ್ನೋ ವರ ಸಿಕ್ತು, ಅದನ್ನ ಬಳಸ್ಕೊಂಡು ಈ ಮನೆ ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ಟ್ರೈನಿಂಗ್ ಮುಗಿದ್ಮೇಲಾದ್ರೂ ಸಂಗೀತ ಸತ್ಯ ಗೊತ್ತಾಗ್ಲೇಬೇಕು ತಾನೆ? ಗೊತ್ತಾಗ್ಬೇಕು ಲಕ್ಷ್ಮಕ್ಕ. ಆದ್ರೆ ನಮ್ ಸಾಹೇಬ್ರ ಮೇಲೆ ನಂಬಿಕೆ ಇದೆ. ಅಷ್ಟರಲ್ಲಿ ಅತ್ತೆ ಮನ್ಸ್ಗೆ ಆಘಾತ ಆಗದೆ ಇರೋ ಹಾಗೆ ಸಾಹೇಬ್ರು ಏನೋ ಒಂದು ಹೇಳಿ ಸಂಭಾಳಿಸ್ತಾರೆ. ಲಕ್ಷ್ಮಕ್ಕ, ನಾವು ನಮ್ಮ ಬದುಕನ್ನ ಕಟ್ಕೊಳ್ಳೋಣ. ಅಮ್ಮನ್ನ ಜೈಲಿಂದ ಬಿಡಿಸ್ಬೇಕು. ಲಕ್ಷ್ಮಕ್ಕ, ನನ್ಗೆ ಕೆಲ್ಸ ಸಿಗ್ಬೇಕು. ನನ್ನಮ್ಮ ಗೌರವದಿಂದ ಬದುಕ್ಬೇಕು. ಅದೇ ನನ್ ಗುರಿ. ಯಾವ್ದ್ಯಾವ್ದ್ರೂ ಎಲ್ಲಿವರೆಗೋ ಅಲ್ಲಿವರೆಗೆ. ಸರಿ ಭೂಮಿ, ನೀನ್ ಹುಷಾರಾಗಿ ಹೋಗ್ಬಾ. ಸಮಯ ಸಿಗ್ತಾ ಫೋನ್ ಮಾಡು.
ಲಕ್ಷ್ಮಕ್ಕ ಏನ್ ಈಗ ಬಂದು ಆಗೋಗ್ತೀನಿ ಅಂತ ಹೇಳ್ತಿದ್ಯಾ? ಬಾ ತಿಂಡಿ ತಿನ್ನುವಂತೆ. ಇಲ್ಲ, ನಾ ಹೋಗ್ತೀನಿ. ಲಕ್ಷ್ಮಕ್ಕ, ನಾನು ಇವತ್ತು ಟ್ರೈನಿಂಗ್ ಹೊರಡ್ತಾ ಇದ್ದೀನಿ, ನನ್ನ ಕಳ್ಸ್ಕೊಡುವಂತೆ. ಬಾ. ಈಗ ನೀನು ಉಟ್ಕೊಂಡಿರೋ ಸೀರೆ ನಿಮ್ ತಂದೆ ವೀರಣ್ಣ ಅವ್ರು ಕೊಟ್ಟಿದ್ದಲ್ವಾ? ಹೌದು ಸಾಹೇಬ್ರೆ, ಇದು ನನ್ನ ತಂದೆ ನನ್ನ ಮದ್ವೆಗೆ ಅಂತ ತಂದಿದ್ದ ಸೀರೆ. ನಿಮ್ ನೆನ್ಪಿದ್ಯಾ? ನಾನು ಈ ಸೀರೆ ಉಟ್ಕೊಂಡೆ ಈ ಮನೆ ಕಾಲಿಟ್ಟಿತ್ತು. ಈಗ ಈ ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಇದೇ ಸೀರೆ ಉಟ್ಕೊಂಡಿದ್ದೀನಿ. ಅಲ್ವಾ ಸರಿಯಾದ ಲೆಕ್ಕ? ನಿಮ್ಮ ಮನೆಯಿಂದ ಹೊರಗಡೆ ಹೋಗ್ತಿದ್ಯಾ? ನನ್ನ ಕಡೆಯಿಂದ ನಿಮ್ಗೆ ಒಂದು ಚಿಕ್ಕ ಗಿಫ್ಟ್. ಅಲ್ಲ ಕ್ಲಾಕ್. ನೀನು ಟ್ರೈನಿಂಗ್ ಕ್ಯಾಂಪ್ ಹೋದಾಗ ಅಲ್ಲೆಲ್ಲ ನೀವು ಟೈಮ್ಗೆ ತಕ್ಕಂತೆ ನಡ್ಕೋಬೇಕಾಗತ್ತೆ. ಕ್ಯಾಂಪಲ್ಲಿ ನಿಮಗೆ ಉಪಯೋಗಕ್ಕೆ ಬರ್ತಾ ತಗೋ. ಭೂಮಿ, 1 ವರ್ಷದ ಅಗ್ರಿಮೆಂಟ್ ಪೀರಿಯಡ್ ಮುಗೀತು. ತುಂಬ ದೊಡ್ಡ ಮನ್ಸು ಮಾಡಿ ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಕೊಟ್ಟೆ ನನಗೆ ಟೈಮ್. ಅದಕ್ಕೆ ನನ್ನ ಕಡೆಯಿಂದ ತುಂಬ ದೊಡ್ಡ ಥ್ಯಾಂಕ್ಸ್. ನೀನು ಮನೆಗೆ ಬಂದಾಗಿಂದ ಇಲ್ಲಿವರೆಗೂ ನೀನು ನನಗೇನಕ್ಕೂ ಆಗಲಿಲ್ಲ, ನಾನು ನಿನಗೇನಕ್ಕೂ ಆಗಲಿಲ್ಲ. ಬರೀ ಒಬ್ರಿಗೊಬ್ರು ಕಾಂಟ್ರಾಕ್ಟ್ ಗಂಡ ಹೆಂಡತಿ ಹಾಗೆ ಬಿ ಫ್ರ್ಯಾಂಕ್. ನೀನು ಈ ಮನೆಗೆ ಬಂದ ಮೇಲೆ ನಿನಗೆ ನಮ್ಮನೆ ಕಡೆಯಿಂದ ನಮ್ಮನೆಯವ್ರ ಕಡೆಯಿಂದ ತುಂಬ ಅವಮಾನಗಳಾಯಿತು. ನಾನು ನಿನಗೆ ಕೆಲವೊಂದ್ಸಲಿ ಬೇರೆ ಟೆನ್ಷನ್ನ ನಿನ್ನ ಮೇಲೆ ಕೂಗಿ ಅದನ್ನು ನಿನ್ನ ಮೇಲೆ ತೋರಿಸ್ಬಿಟ್ಟಿದ್ದೆ. ಇಷ್ಟೆಲ್ಲ ನಮ್ಮ ಕಡೆಯಿಂದ ನಿನ್ನನ್ನು ಆದರೂ ಯಾವತ್ತಿಗೂ ನೀನು ನಮ್ಮ ಕಾಂಟ್ರಾಕ್ಟ್ ವಿಚಾರನ ಮನೆಯವ್ರ ಮುಂದೆ ಬಿಟ್ಕೊಡ್ಲಿಲ್ಲ. ನಿನ್ನ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ರು ನೀವು ನನ್ನ ತಾಯಿನ ಬಿಡಿಸೋದು ಸಾಕು, ನಿಮ್ಮ ಸವಾಸನೂ ಸಾಕು ಅಂತ ಹೇಳಿದ್ರೆ ಬಿಟ್ಟು ಹೋಗಿರೋಣ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಸಾಹೇಬ್ರೆ, ಯಾಕೆ ಈಗೆಲ್ಲ ಮಾತಾಡ್ತಿದ್ದೀರಾ? ನೀವು ನನ್ಗೆ ಎಷ್ಟು ದೊಡ್ಡ ಸಹಾಯ ಮಾಡ್ತಿದ್ದೀರಾ ನನ್ನ ತಾಯಿನ ಜೈಲಿಂದ ಬಿಡಿಸೋದಕ್ಕೆ. ಅಷ್ಟೇ ಯಾಕೆ ಇಷ್ಟು ದಿನಗಳು ನೀವು ನನ್ನ ಜೋಪಾನ ನೋಡ್ಕೊಂಡಿದ್ದೀರಾ, ಗೊತ್ತು ಗುರಿ ಇಲ್ಲದೆ ಇರೋಳಿಗೆ ಆಶ್ರಯ ನೀಡಿದ್ದೀರಾ. ಸಾಹೇಬ್ರೆ, ನಾನು ಹೇಳ್ದೆ ಹೋದ್ರು ನೀವು ಪ್ರತಿಯೊಬ್ಬರನ್ನು ತುಂಬಾ ಚೆನ್ನಾಗಿ ನೋಡ್ಕೋತೀರಾ, ನನ್ಗದ್ ಗೊತ್ತು. ಆದ್ರೆ ಅತ್ತೆ ಅಂದ್ರೆ ನನಗೆ ತುಂಬಾ ಇಷ್ಟ ಸಾಹೇಬ್ರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಷ್ಟೇ ಅಲ್ಲ, ಶಾರದಮ್ಮನ ಪ್ರಾಣಕ್ಕೆ ಅಪಾಯ ಇದೆ ಅಂತ ನಿಮಗೆ ಗೊತ್ತು. ಅವಳ ಜೋಪಾನ ನಾನಿಲ್ಲ ಅಂತ ಅವ್ರ ಹಠ ಮಾಡ್ಬೋದೇನೋ, ನೀವೇ ಅವ್ರನ್ನ ನೋಡ್ಕೊಳ್ಳಿ ಸಾಹೇಬ್ರೆ. ಹಾಗೆ ಒಂದ್ ಒಳ್ಳೆ ಸಮಯ ನೋಡ್ಕೊಂಡು ನಾವಿಬ್ರು ಕಾಂಟ್ರಾಕ್ಟ್ ವಿಷಯನ ಮನೆಯವ್ರಿಗೆ ಯಾರಿಗೂ ಬೇಜಾರಾಗದೇ ಇರೋ ರೀತಿಯಲ್ಲಿ ವಿಷಯ ತಿಳಿಸ್ಬಿಡಿ. ಯಾಕಂದ್ರೆ ಈ ಟ್ರೈನಿಂಗ್ ಮುಗಿದ ಮೇಲೆ ನಾನು ಯಾವ ಊರಿಗೆ ಹೋಗ್ತೀನೋ, ಎಲ್ಲಿಗೆ ಹೋಗ್ತೀನೋ, ಮತ್ತೆ ನಿಮ್ಮನ್ನ ನಾನು ನೋಡೋದೇ ಇಲ್ವೇನೋ. ಅದಕ್ಕೆ ಮನೆಯವರೆಲ್ಲರೂ ಜೋಪ. ಸಾಹೇಬ್ರೆ, ನಿಮ್ಗೆ ಸ್ವಲ್ಪ ಮುಂಗೋಪ ಅಷ್ಟೇ, ಅದನ್ನ ಬಿಟ್ರೆ ನೀವು ತುಂಬಾ ಒಳ್ಳೆಯವರು. ಇಷ್ಟು ದಿನ ನೀವು ಮಾಡಿದೆಲ್ಲ ಸಹಾಯಕ್ಕೂ ಥ್ಯಾಂಕ್ಸ್ ಸಾಹೇಬ್ರೆ. ಥ್ಯಾಂಕ್ಸ್. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ಸಾಹೇಬ್ರೆ. ಇಲ್ಲಿಗೆ ನನ್ನ ನಿಮ್ಮ ಋಣ ಮುಗಿದಿದೆ, ನಾನು ಹೊರಡೋ ಸಮಯ ಬಂತು. ಹೊರಡೋಣ. ಭೂಮಿ, 1 ನಿಮಿಷ. ಯಾವ್ದಾರು ಹೇಳ್ಬೇಕಿತ್ತ? ಏನಿಲ್ಲ, ಹೊರಟ್ಯಾ? ಹೊರಡ್ಲೇಬೇಕಲ್ಲ ಸತ್ಯಣ್ಣ, ಈಗಾಗಲೇ ತುಂಬಾ ಸಮಯ ಮೀರೋಗ್ಬಿಟ್ಟಿದೆ. ಭೂಮಿ, ನಿನಗೆ ಇಷ್ಟ ಅಂತ ಸಂಡಿಗೆ, ಉಪ್ಪಿನಕಾಯಿ, ಆಮೇಲೆ ಮನೇಲೆ ಮಾಡಿರೋ ತುಪ್ಪ ಎಲ್ಲ ಇಟ್ಟಿದ್ದೀನಿ. ನಿನಗೆ ಬಿಸಿ ಅನ್ನಕ್ಕೆ ಚಟ್ನಿ ಪುಡಿ ಹಾಕೊಂಡು ತುಪ್ಪ ಹಾಕೊಂಡು ತಿನ್ನೋದಕ್ಕೆ ಇಷ್ಟ ಅಲ್ವಾ? ಅದಕ್ಕೆ ನಿನಗೋಸ್ಕರ 3 ತರ ಚಟ್ನಿ ಪುಡಿ ಮಾಡಿ ಪ್ಯಾಕ್ ಮಾಡಿದೀನಿ. ಹೋದ ತಕ್ಷಣ ಎಲ್ಲ ನೀಟಾಗಿ ಎತ್ತಿಟ್ಕೋ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನಾವ್ ಯಾರು ನಿನ್ ಜೊತೆ ಇಲ್ಲ ಅಂತ ಹೇಳಿ ಊಟ ತಿಂಡಿ ಬಿಟ್ಬಿಡ್ಬೇಡ. ಟೈಮ್ಗೆ ಊಟ ಮಾಡ್ಬೇಕು. ಯಾಕಂದ್ರೆ ನಿನ್ಗೆ ಏನದು ಟ್ರೈನಿಂಗ್ ಏನದು ಅದೆಲ್ಲ ಮಾಡೋದಕ್ಕೆ ಶಕ್ತಿ ಬೇಕಲ್ವಾ? ಅಲ್ಲಿ ನೀನ್ ಹುಷಾರ್ ತಪ್ಪಿದ್ರೆ ನೀನ ನೋಡ್ಕೊಳ್ಳೋದಕ್ಕೆ ಯಾರು ಇಲ್ಲ ಅಲ್ವಾ ಭೂಮಿ? ಅದಕ್ಕೆ ಟೈಮ್ ಊಟ ಮಾಡ್ಬೇಕು, ಮರಿಬಾರ್ದು. ಚಾಣೆ. ತಡ್ಡಿ, ಯಾಕೆ ಅಳ್ತಿದೀಯಾ? ಅಲ್ವೇ ನಾನ್ ಹತ್ರ ನೀನೆಲ್ಲ ಹತ್ಬಿಡ್ತೀಯೋ ಅಂತ ಎಷ್ಟೇ ನೋವಿದ್ರು ಮನ್ಸಲ್ಲೇ ಇಟ್ಕೊಂಡು ಇನ್ನು ನನ್ನತ್ತೆ ಕಳಿಸ್ಕೊಡ್ತಿದ್ದೀನಿ. ಅಳ್ಬಾರ್ದು, ಕಳಿಸ್ಕೊ. ಅಳ್ಬೇಡ ಭೂಮಿ. ಈಗೇನು ನೀನ್ ಟ್ರೈನಿಂಗ್ ಹೋಗಲ್ವಾ? ಹೋಗಲ್ಲ ಅಂತ ಒಂದೇ ಒಂದು ಮಾತು ಹೇಳು. ನಾನು ಅಜಿತನ ಹತ್ರ ಮಾತಾಡಿ ನೀನ್ ಟ್ರೈನಿಂಗ್ ಕ್ಯಾನ್ಸಲ್ ಮಾಡಿಸ್ತೀನಿ. ಹೋಗಲ್ವಾ? ಅತ್ತೆ, ಅದ್ ನನ್ ಕನ್ಸುತ್ತೆ. ಕನ್ಸು ಅನ್ನೋ ಕಾರಣಕ್ಕೇನೆ ನನಗೆ ದಿನ ಕಳಿಸ್ಕೊಡೋದಕ್ಕೂ ಚೂರು ಇಷ್ಟ ಇಲ್ಲದೆ ಹೋದ್ರು ಹೋಗಿ ಅವ್ಳ ಕನ್ಸನ್ನ ಈಡೇರಿಸ್ಕೊಳ್ಳಿ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ ಭೂಮಿ. ಒಟ್ಟಲ್ಲಿ ನನಗೆ ನನ್ನ ಸೊಸೆ ಖುಷಿಯಾಗಿರ್ಬೇಕು, ಅವ್ಳು ಖುಷಿಯಾಗಿರ್ಬೇಕು, ಅವಳು ಖುಷಿಯಾಗಿರ್ಬೇಕು. ನಿನ್ ಸೊಸೆ ಜಾಣೆ ಅಲ್ವಾ? ಅಳಬಾರ್ದು, ಕಳಿಸು. ಭೂಮಿ, ನನ್ನ ಮಗಳು ಮನಸ್ಸಲ್ಲಿ ಕಳೆದೋದಾಗಿದ್ದ ನಾನಾಗೇ ಇರಲಿಲ್ಲ. ದುಃಖ ಅನ್ನೋದು ನನ್ನ ಮನಸ್ಸಲ್ಲಿ ಗೂಡ್ ಮಾಡ್ಕೊಂಡ್ಬಿಟ್ಟಿತ್ತು. ಆದ್ರೆ ನೀನು ಮನೆಗೆ ಬಂದ್ಮೇಲೆ ಅದು ಮಾಯ ಆಗೋಯ್ತು. ಎಷ್ಟೋ ಸಲ ನನ್ನ ಮಗಳು ಮನಸ್ಸಿನ ನಾನು ನಿನ್ನಲ್ಲಿ ನೋಡಿದ್ದೀನಿ.
ಬರ್ತಾ ಬರ್ತಾ ನೀನೇ ನನ್ನ ಮಗಳು ಮನಸ್ವಿನಿ